ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಮತ್ತು ದಾರಿಗೆ ಸಂಬಂಧಿಸಿದಂತೆ ಕೆಲವು ವ್ಯಕ್ತಿಗಳಿಂದ ಅಡೆತಡೆಯಾಗಿದ್ದರಿಂದ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ಒತ್ತಾಯಿಸಿ ನಾಗಲಾಪುರ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಹಮ್ಮಿಕೊಂಡಿದ್ದ ಮಹಿಳೆಯರು ಸಮಸ್ಯೆ ಆಲಿಸಲು ಬಂದಿದ್ದ ಮುದ್ಗಲ್ ಉಪ ತಹಶೀಲ್ದಾರ್ ತುಳಜಾರಾಮ್ ಸಿಂಗ್ ಅವರಿಗೆ ರಸ್ತೆಯಲ್ಲಿಯೇ ಅಡ್ಡಗಟ್ಟಿ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು. ನಾಗಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಗ್ರಾಮಸ್ಥರು ನೀರು ಸಂಗ್ರಹಣಾ ತೊಟ್ಟಿಯನ್ನು ನಿರ್ಮಿಸಲು ಜಾಗ ಮಂಜೂರಿ ಪಡೆದಿದ್ದರು. ಆದರೆ ಕೆಲವು ಖಾಸಗಿ ವ್ಯಕ್ತಿಗಳು ರಸ್ತೆಯನ್ನು ಮುಚ್ಚಿದ್ದರಿಂದ ಗ್ರಾಮಸ್ಥರಿಗೆ ಕುಡಿಯುವ ನೀರು ಸರಬರಾಜು ಮತ್ತು ಸಂಚಾರಕ್ಕೆ ತೊಂದರೆಯಾಗಿದೆ. ಈ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಗ್ರಾಮದ ಮಹಿಳೆಯರು ಪ್ರತಿಭಟನೆ ನಡೆಸುತ್ತಿದ್ದರು. ಪ್ರತಿಭಟನೆಗೆ ಆಗಮಿಸಿದ ಮುದ್ಗಲ್ ಉಪ ತಹಶೀಲ್ದಾರ್ ತುಳಜಾರಾಮ್ ಸಿಂಗ್ ಅವರು ಸಮಸ್ಯೆಯ ಪರಿಹಾರ ಕಾಣಿಸಲು 1 ವಾರದೊಳಗೆ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಖಚಿತವಾದ ದಿನಾಂಕ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದರು. ಆದರೆ ಪ್ರತಿಭಟನಾಕಾರ ಮಹಿಳೆಯರು ಸಮಸ್ಯೆ ತಕ್ಷಣ ಪರಿಹಾರ ಮಾಡಬೇಕೆಂದು ಪಟ್ಟು ಹಿಡಿದರು. ಅವರು ಉಪ ತಹಶೀಲ್ದಾರರನ್ನು ರಾಜ್ಯ ಹೆದ್ದಾರಿಯಲ್ಲಿ ತಡೆದು ಮತ್ತೆ ಪಂಚಾಯಿತಿ ಕಚೇರಿಗೆ ಕರೆತಂದರು. ಅಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ 1 ವಾರದೊಳಗೆ ದಿನಾಂಕ ನಿಗದಿಪಡಿಸಿ ಸಮಸ್ಯೆ ಪರಿಹಾರ ಕಾಣಿಸುವುದಾಗಿ ತಹಶೀಲ್ದಾರರು ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಕೊನೆಗಾಣಿಸಿದರು. ನೀರಿಗೆ ತೊಂದರೆ ಐತೆ. ನೀರಿಗೆ ತೊಂದರೆ ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ಎನೆ ಆಗೈತೆ. ಎಲ್ಲ ಅಪ್ರೂವಲ್ ಆಗಿದ್ರೆ ನೀವು ಅಧಿಕಾರಿಗಳು ಒಂದು ಫೈನಲ್ ಡಿಸಿಷನ್ ನಾಗಲಾಪುರ ಗ್ರಾಮದ ನೀರಿನ ದಾರಿಗೆ ಸಂಬಂಧಪಟ್ಟಂಗೆ 1 ವಾರದೊಳಗಾಗಿ ತಹಶೀಲ್ದಾರ್ ಇವರಿಂದ ಏನಂತಾರೆ ಡೇಟ್ ತಗೊಂಡು ಪೊಲೀಸರ ಜೊತೆ ಇತ್ಯರ್ಥ ಮಾಡಬೇಕು. ಪ್ರತಿಭಟನೆಯಲ್ಲಿ ಸೋಮಶೇಖರ್ ಪೂಜಾರಿ, ಪ್ರೇಮಾ ಪೂಜಾರಿ, ಶಂಕರಮ್ಮ, ರತ್ನಮ್ಮ, ಮರಿಯಮ್ಮ, ರೇಣಗಮ್ಮ, ಅಂಬಿಕಾ, ಶರಣಮ್ಮ, ದ್ಯಾವಮ್ಮ, ಹನುಮಂತ, ಶಶಿಕಾಂತ್, ಶರಣಬಸವ, ಬೀರಣ್ಣ ಸೇರಿದಂತೆ ಮುಂತಾದವರಿದ್ದರು.